ಆನ್ಲೈನ್ ನಲ್ಲಿ ಔಷಧಿ ಮಾರಾಟಕ್ಕೆ ದೇಶದಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಆನ್ಲೈನ್ ಸಂಸ್ಥೆಗಳ ವಿರುದ್ಧ ಸಿಡಿದೆದ್ದಂತ ಮೆಡಿಕಲ್ ಶಾಪ್ಗಳ ಮಾಲೀಕರು ಇವತ್ತು ದೇಶದಾದ್ಯಂತ ಮೆಡಿಕಲ್ ಶಾಪ್ ಸಂಪೂರ್ಣ ಬಂದ್ಗೆ ಕರೆ ಕೊಡಲಾಗಿದೆ. ಹಾಗಾದ್ರೆ ಸಂಪೂರ್ಣವಾಗಿ ಎಲ್ಲಾ ಮೆಡಿಕಲ್ಗಳು ಕ್ಲೋಸ್ ಆಗ್ತವ ಅಂದ್ರೆ ಇಲ್ಲ. ಕಾರಣ ನಿನ್ನೆ ಸರ್ಕಾರಿ ಮೆಡಿಕಲ್ಗಳು, ಸರ್ಕಾರದ ಅಡಿಯಲ್ಲಿ ಬರುವಂತಹ ಮೆಡಿಕಲ್ಗಳೇನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಚೂರ್ಡ್ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಏನದು ಅಂದ್ರೆ ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತ. ಹಾಗಾಗಿ ರಾಜ್ಯದಲ್ಲಿ ಬಂದ್ ಆಗೋದಿಲ್ಲ, ಮೆಡಿಕಲ್ ಶಾಪ್ಗಳು ಎಂದಿನಂತೆ ಓಪನ್ ಇರಲಿವೆ. 45,000 ಮೆಡಿಕಲ್ಗಳು. ನೈತಿಕ ಬೆಂಬಲ ಘೋಷಿಸಿದಂತ ರಾಜ್ಯದ ಮೆಡಿಕಲ್ ಶಾಪ್ ಮಾಲೀಕರ ಸಂಘ ಬೆಂಗಳೂರಿನಲ್ಲಿ ಕಪ್ಪು ಪಟ್ಟಿ ಧರಿಸಿ ನೈತಿಕ ಬೆಂಬಲಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರೋಗಿಗಳ ಹಿತದೃಷ್ಟಿಯಿಂದ ಬಂದ್ ಮಾಡಬಾರ್ದು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿರೋದು. ನೋಡಿ, ಈಗಾಗಲೇ ಆನ್ಲೈನ್ ನಲ್ಲಿ ಮೆಡಿಸಿನ್ ಅನ್ನ ಅನೇಕರು ಖರೀದಿ ಮಾಡ್ತಾರೆ, ಆರ್ಡರ್ ಮಾಡ್ತಾರಲ್ಲ, ಅದು ಮಿಸ್ಯೂಸ್ ಆಗ್ತಾ ಇದೆ ಅಂತ. ಕೆಲವೊಂದು ಮಾದಕ ವಸ್ತುಗಳಿರ್ಬೋದು, ಮತ್ತೆ ಕೆಲವೊಂದು ಅನಾರೋಗ್ಯಕ್ಕೆ ಈಡಾಗುವಂತ ಒಂದಷ್ಟು ಮೆಡಿಸಿನ್ಸ್ ಇರ್ಬೋದು, ಅವುಗಳನ್ನು ಖರೀದಿ ಮಾಡ್ತಿದ್ದಾರೆ ಅನ್ನೋದು ಈಗ ಕೇಳ್ಬರ್ತಾ ಇರುವಂತ ಆರೋಪ. ಇನ್ನು ಉಪಾಧ್ಯಕ್ಷ ಫಾರ್ಮಾ ರಿಟೇಲರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ನ ಆರ್ಗನೈಸೇಷನ್ ಉಪಾಧ್ಯಕ್ಷ ಆಗಿರುವಂತ ಮಾಯಣ್ಣ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಡೀ ದೇಶಾದ್ಯಂತ ಆನ್ಲೈನ್ ನಲ್ಲಿ ಔಷಧಿಗಳ ಮಾರಾಟ ಆಗ್ತಾ ಇದೆ. ಸೊ ಇದು ಜನಸಾಮಾನ್ಯರ ಜೀವನದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದ್ರೂ ಕೂಡ ಇದುವರೆಗೂ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹೀಗಾಗಿ ಇಡೀ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿ ಹೋರಾಟವನ್ನ ತೀವ್ರಗೊಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಸೊ ಇದ್ರ ಎಫೆಕ್ಟ್ ಕರ್ನಾಟಕದಲ್ಲೂ ಕೂಡ ತಟ್ಟುತ್ತಾ, ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ತಟ್ಟುತ್ತಾ ಅನ್ನುವಂತಹ ಒಂದು ಆತಂಕ ಮೂಡ್ತಾ ಇದೆ. ಸೊ ಹೀಗಾಗಿ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂತಹ ಮಾಯಣ್ಣ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಮೇ 20ನೇ ತಾರೀಕು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗತ್ತಾ? ಇಲ್ಲ ಸರ್, 100% ಆಗಲ್ಲ. 90% ಆಫ್ ದ ಮೆಡಿಕಲ್ ಶಾಪ್ಸ್ ಕರ್ನಾಟಕದಾದ್ಯಂತ ಸೇವೆನ ಮಾಡುತ್ತೆ ಸರ್. ಯಾವ ಮೆಡಿಕಲ್ ಶಾಪು ಬಂದಾಗಲ್ಲ. ಬಿಕಾಸ್ ಈ ಇಶ್ಯೂ ಏನಿವತ್ತು ಬಂದ್ ಕಾಲ್ ಮಾಡಿದೆ ನ್ಯಾಷನಲ್ ಅಸೋಸಿಯೇಷನ್, ಡೀಪ್ ಡಿಸ್ಕೌಂಟಿಂಗ್ ಮತ್ತೆ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಬ್ಯಾನ್ ಮಾಡ್ಬೇಕಂತೇಳಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕರ್ನಾಟಕ ರಾಜ್ಯದಲ್ಲಿ FDA ಕಮಿಷನರ್ ಬಂದಾಗ ಅವ್ರಿಗೆ ನಮ್ಮ ಮನವಿಗಳನ್ನ ಸಲ್ಲಿಸಿ, ಸುಮಾರು ಮನವಿಗಳನ್ನ ಸಲ್ಲಿಸಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಗೆ ಅವರು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಸರ್. ನಿಮ್ಮ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಎಲ್ಲಿ ಆಗ್ತಾ ಇದೆ ಎಲ್ಲರ ಮೇಲೂ ಸೀರಿಯಸ್ ಆಕ್ಷನ್ ತಗೊಳ್ಳಿ ಅಂತೇಳಿ ಆಫೀಸರ್ಸ್ಗೆ ಅವ್ರೊಂದು ಸರ್ಕ್ಯುಲರ್ ಮಾಡಿದ್ದಾರೆ. ಆ ಸರ್ಕ್ಯುಲರ್ ನಾನು ನಿಮ್ಗೆ ಕೊಡ್ತೀನಿ ಸರ್. ನಾವು ಡಿಪಾರ್ಟ್ಮೆಂಟ್ ಹತ್ರ ಮತ್ತೆ ಕನ್ಸರ್ನ್ ಮಿನಿಸ್ಟ್ರಿ ಹತ್ರ ಏನ್ ಕೆಲಸ ಆಗ್ಬೇಕು ಅವ್ರ ಹತ್ರ ನಾವು ಮನವಿ ಪತ್ರಗಳನ್ನ ಸಲ್ಲಿಸಿ ಅವರಿಂದ ಕೆಲಸ ಮಾಡಿಸ್ಕೋಬೇಕಂತ ತೀರ್ಮಾನ ಮಾಡಿದೀವಿ ಸರ್. ಬಿಕಾಸ್ ಇದಕ್ಕೆ ಎರಡು ಮುಂಚೆ 2 ಸಲ ನಾವು ನ್ಯಾಷನಲ್ ಲೆವೆಲ್ ಸ್ಟ್ರೈಕ್ ನ ಮಾಡಿದ್ವಿ. ಆದ್ರೂ ಔಟ್ಕಮ್ ಏನೂ ಬಂದಿಲ್ಲ. ಸುಮ್ನೆ ಬಂದ್ ಮಾಡ್ಕೊಂಡಿದ್ವಿ. ನಾವೇ ನಮ್ಮ ಗ್ರಾಹಕರನ್ನ, ಕಸ್ಟಮರ್ ರೋಗಿಗಳನ್ನ ಇಲ್ಲಿ ಔಷಧಿ ಸಿಗ್ದಲೆ ಪರದಾಡ್ಕೊಂಡು ಆನ್ಲೈನ್ಗೋ ಚೈನ್ ಫಾರ್ಮಸಿಗೋ ನೂಕುವಂತ ಇದು ಬೇಡ. ನಮ್ಮ ಕೆಮಿಸ್ಟ್ ವ್ಯಾಪಾರ ಕೆಮಿಸ್ಟ್ಗಳು ಮಾಡ್ಲಿ, ಮತ್ತೆ ರೋಗಿಗಳಿಗೆ ತೊಂದರೆ ಆಗ್ಬಾರ್ದು. ನಮ್ಗೆ ಒಂದು ಪ್ರಶ್ನೆ, ಆನ್ಲೈನ್ ಅಲ್ಲಿ ಮೆಡಿಸಿನ್ಸ್ ಗಳನ್ನ ಮಾರಾಟ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ? ಒಳ್ಳೆ ದೊಡ್ಡ ಪ್ರಶ್ನೆ ಸರ್ ಇದು. ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಈ ದೇಶಕ್ಕೆ ಬೇಡ ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಸರ್. ಯಾಕೆ ಅಂತಂದ್ರೆ ಇವತ್ತಿನವರೆಗ ನಮ್ಮ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಏನಿದೆ, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ಇರೋದು ಲೈಸೆನ್ಸ್ಡ್ ಪ್ರಿಮೈಸಸ್ ಅಲ್ಲೇ ಡ್ರಗ್ ಮಾರಾಟ ಮಾಡಬೇಕು. ಬೇರೆ ಎಲ್ಲೋ ಗೋಡೌನ್ ಅಲ್ಲಿ ಇಟ್ಕೊಂಡು ಮಾರಾಟ ಮಾಡೋ ಹಾಗಿಲ್ಲ. ಲೈಸೆನ್ಸ್ಡ್ ವಿತ್ ದ ಸೂಪರ್ವಿಷನ್ ಆಫ್ ದ ರಿಜಿಸ್ಟರ್ ಫಾರ್ಮಸಿಸ್ಟೇ ವ್ಯಾಪಾರ ಆಗ್ಬೇಕಂತೇಳಿ. ಈಗ ಕೆಲವು ಇನ್ಸುಲಿನ್ಸ್, ಕೆಲವೆಲ್ಲ ಡ್ರಗ್ಸ್ ಇದೆಯಲ್ಲ ಸರ್, ಬಿಲೋ 25 ಡಿಗ್ರೀಸ್ ಟೆಂಪರೇಚರ್ ಅಲ್ಲೇ ಸ್ಟೋರ್ ಮಾಡ್ಬೇಕಂತಿದೆ. ಇವರು ನಿಮಗೆ ಗೊತ್ತು, ಸ್ವಿಗ್ಗಿ ಇವ್ರು ಯಾರ್ಯಾರು ಇವ್ರೇನ್ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡ್ತಾರೆ, ತಗೊಂಡೋಗಿ ಅಪಾರ್ಟ್ಮೆಂಟ್ ಗಳು ಇರ್ತದೆ ಸರ್. ಆನ್ಲೈನ್ ಸೇಲ್ ಮಾಡ್ತಾ ಇರೋರು, ಪರ್ಚೇಸ್ ಮಾಡ್ತಾ ಇರೋ ಗ್ರಾಹಕರು ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು, IT-BT ಎಂಪ್ಲಾಯೀಸ್ ಈ ತರದವರೇ ಇರ್ತಾರೆ ಸರ್. ಒಂದು ಇನ್ಸುಲಿನ್ ನ ಪರ್ಚೇಸ್ ಮಾಡಿ ಅವ್ರು ತಗೊಂಡೋಗಿ ಅಲ್ಲಿ, ಇವತ್ತು ನೋಡಿದ್ರೆ ಅಪಾರ್ಟ್ಮೆಂಟ್ ಗೆ ನಾವೇ ಹೋಗಕ್ಕಾಗಲ್ಲ. ಒಂದು ಮನೆನ ಮೀಟ್ ಮಾಡ್ಬೇಕಂದ್ರೆ ಅವ್ರು ತಗೊಂಡೋಗಿ ಅಲ್ಲಿ ಒಂದು ಬಿನ್ ಇಟ್ಟಿರ್ತಾರೆ, ಅದ್ರಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಅವರು 5-6 ಅವರ್ ಬಿಟ್ಕೊಂಡು ನೋಡ್ತಾರೆ, ಅದ್ರದ್ದು ಪೊಟೆನ್ಸಿನೇ ಹೋಗ್ಬಿಡ್ತದೆ ಸರ್. ಸ್ಟೋರೇಜ್ ಕಂಡೀಷನ್ಸ್ ಮತ್ತೆ ಗ್ಯಾರಂಟಿ ಇಲ್ಲಿಂದ ತಗೊಂಡೋಗಿ ಕೊಡ್ತಾನಲ್ಲ ಹುಡುಗ, ಯಾರೋ ಸ್ವಿಗ್ಗಿ ಆನ್ಲೈನ್ ಹುಡುಗ ಯಾರೋ ಕೊಡ್ತಾನ, ಝೊಮ್ಯಾಟೊ ಆ ತರ ಹುಡುಗ, ಅವ್ನು ನಾವು ಇಲ್ಲಿ ಮೆಡಿಕಲ್ ಶಾಪ್ ಇಂದ ಏನೋ ಕೊಟ್ಟಿರ್ಬೋದು, ಅವನು ಏನ್ ಅಲ್ಲಿ ತಲುಪಿಸ್ತಾನೆ ಅಂತ ಗೊತ್ತಾಗಲ್ಲ ಸರ್. ಬಟ್ಟೆ ಎಲೆಕ್ಟ್ರಾನಿಕ್ ವಸ್ತು ಆದ್ರೆ ಪರವಾಗಿಲ್ಲ, ಈ ಶರ್ಟ್ ಹೋದ್ರೆ ಬಿಡು, ಬೇರೆ ಇನ್ನೊಂದು ಶರ್ಟ್ ಹಾಕಬಹುದಂತ. ಇದು ಜೀವದ ಜೊತೆ ಆಟ ಆಡೋ ವಿಚಾರ ಅಲ್ಲ ಸರ್. ಹಾಗಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಬೇಡ ಅನ್ನೋದು ನಮ್ಮ ವಾದ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಮಾಯಣ್ಣ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.